ಈ ಜಡ್ಜ್ಮೆಂಟ್ ಅಂದ ತಕ್ಷಣ ನೀವು ಹೇಳಿದ್ರಿ ಕೋರ್ಟ್ ಡ್ರಾಮಾ ಅಂತೇಳಿ. ಸೊ ಅಲ್ಲಿ ಹೀರೋ ಕೊಲೆ ಮಾಡ್ತಾನ ಅಥವಾ ರೇಪ್ ಮಾಡ್ತಾನ ಅಥವಾ ಇನ್ನೇನು ಇತ್ಯಾದಿ ಕ್ರಿಮಿನಲ್ ಚಟುವಟಿಕೆಗಳು ತೊಡ್ಕೊಂಡು ಹೋಗ್ತಾನ ಅಂತ. ಅದು ನಾ ಹೇಳಂಗೆ ಇಲ್ಲ ಅಂದ್ಬಿಟ್ಟಿದ್ದಾರೆ. ನನ್ನ ಪಾತ್ರ ಇಷ್ಟೇ ಹೇಳ್ಬೇಕು ನಾನು. ನಾವು ಎದುರುಗಡೆ ಕೂರ್ಸ್ಕೊಂಡು ಮಾತಾಡ್ತಾ ಇರೋದೇ ತಪ್ಪಾಯ್ತು ಅನ್ಸುತ್ತೆ ಡೈರೆಕ್ಟರ್. ಇಲ್ಲ ಇಲ್ಲ, ನಾನು ಇವಾಗ ಅದು ಎಲ್ಲೋ ಒಂದ್ಸತಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂಚೂರು ಆಚೆ ಬಂದ್ಬಿಟ್ಟಿತ್ತು. ಇವರು ಹೇಳಂಗೆ ಇಲ್ಲ ಅಂದ್ಬಿಟ್ರು. ಆಮೇಲೆ ನಾನು ಇಷ್ಟೇ ಹೇಳೋದು. ಸಾಮಾನ್ಯವಾಗಿ ಕಥಾನಾಯಕ ಅಮಾಯಕನಾಗಿ ಒಳಗೆ ಅಪರಾಧಿ ಆಗ್ತಾನೆ ಅನ್ನೋದು ತೋರಿಸ್ತಾರೆ. ಸೊ ಕುಲಕರ್ಣಿ ಅವ್ರು ಹೇಗೆ ತೋರಿಸಿದಾರೆ ಅದು ತೆರೆ ಮೇಲೆ ನೋಡಬೇಕು. ಖಂಡಿತ. ಮೇಡಮ್, ನಿಮಗೂ ಕೂಡ ಸಾಕಷ್ಟು ಸಿನಿಮಾಗಳನ್ನ ಮಾಡ್ಕೊಂಬಂದ್ರಿ, ವಿಭಿನ್ನ ಪಾತ್ರಗಳನ್ನು ನಿರ್ವಹಿಸಿದ್ರಿ. ಸೊ ಇಲ್ಲಿ ವಾದ ಮಾಡೋಂಥ ಪಾತ್ರ ಅನ್ಸುತ್ತೆ ಬಹುಶಃ. ಯಾರ ಜೊತೆ ವಾದ ಮಾಡಬಹುದು ನೀವು ಅಂತ? ಐ ಥಿಂಕ್ ನಾನು ರವಿ ಸರ್ ಜೊತೆನೆ ಜಾಸ್ತಿ ಸಿನಿಮಾಲ್ಲಿ ನಂದು ಜಾಸ್ತಿ ಸೀನ್ಸ್ ಇರೋದು ರವಿ ಸರ್ ಮತ್ತೆ ಸೂರ್ಯ ಅಂತ ರವಿಶಂಕರ್ ಗೌಡ ಅವ್ರ ಮಗ, ಅವ್ರಿಬ್ಬರ ಜೊತೆನೆ ಜಾಸ್ತಿ ಸೀನ್ಸ್ ಇರೋದು. ನಾನು ವಾದ ಮಾಡಿದ್ದೀನಿ ಅಂದ್ರೆ ಕೋರ್ಟಲ್ಲಿ ಮಾಡಿಲ್ಲ ಬಟ್ ವಾದ ಮಾಡಿದ್ದೀನಿ, ಬೇರೆ ತರ ಮಾಡಿದ್ದೀನಿ. ಓಕೆ, ಹೇಗೆ ಅನಿಸ್ತು ನಿಮ್ಗೆ ಆ ಪಾತ್ರ? ಸರ್ ಫಸ್ಟ್ ಬಂದು ನೀವು ನರೇಟ್ ಮಾಡಿದಾಗ ನಿಮ್ಗೆ ಏನು ಅನಿಸ್ತು ಪಾತ್ರ? ಸರ್ ಆಕ್ಚುಲಿ ಅವ್ರಿಗೆ ಈ ರೋಹಿಣಿ, ನನ್ನ ಕ್ಯಾರೆಕ್ಟರ್ ಹೆಸರು ರೋಹಿಣಿ ಸಿನಿಮಾಲಿ, ಅವ್ರಿಗೆ ಈ ಕ್ಯಾರೆಕ್ಟರ್ ಮೇಲೆ ತುಂಬಾ ಪ್ರೀತಿ ಅಂತ ಅದು ಗೊತ್ತಾಯ್ತು ನನಗೆ ಒಂದು. ಇನ್ನೊಂದು ನನ್ನ ಪ್ರಕಾರ ನಾನೇನು ಗೊತ್ತು, ನಾನು ಇಡೀ ಸಿನಿಮಾ ನೋಡಿಲ್ಲ, ಬಟ್ ವಾಟ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಒಂದು ಮೇನ್ ಕಥೆ ಇರೋದು ದಿಗಂತ್ ಅವರು ಮತ್ತೆ ರವಿ ಸರ್ದು ಒಂದು ಟ್ರ್ಯಾಕ್ ಹೋಗ್ತಾ ಇರುತ್ತೆ. ಅದಕ್ಕೆ ಸಪೋರ್ಟಿಂಗ್, ಲೈಕ್ ಸರ್ ಹೇಳ್ದಂಗೆ ಒಂದು ಪರ್ಸನಲ್ ಲೈಫ್ ಅಂತ ಬರುತ್ತಲ್ವಾ ರವಿ ಸರ್ ಕ್ಯಾರೆಕ್ಟರ್ಗೆ, ಅಲ್ಲಿ ನಾನು ಸಪೋರ್ಟಿಂಗ್ ಆ್ಯಕ್ಟ್ರಾಗಿ ಬರ್ತೀನಿ, ಅವ್ರ ವೈಫ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತೀನಿ. ಆ್ಯಂಡ್ ನನಗೆ ಖುಷಿ ಆಯಿತು ಬಿಕಾಸ್ ನನಗೆ ತುಂಬ ಆಫರ್ಸ್ ಬಂದಿತ್ತು ರವಿ ಸರ್ ಜೊತೆ 10 ವರ್ಷದ ಹಿಂದೆ. ತುಂಬ ಬಂದಿಲ್ಲ, ಒಂದು 2-3 ಬಂದಿತ್ತು ಅಷ್ಟೇ. ಸೊ ಅವಾಗ ನಾನು ಐ ಡೋಂಟ್ ಥಿಂಕ್ ಆ ಮೆಚೂರಿಟಿ ಇತ್ತು, ಐ ಡಿಂಟ್ ಹ್ಯಾವ್ ದಟ್ ಮೆಚೂರಿಟಿ. ಬಟ್ ಇವಾಗ ಅನಿಸ್ತು ಓಕೆ ಮಾಡಬಹುದು, ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಬಟ್ ಅದೇ ಒಂದು ಡೌಟ್ ಏನಿತ್ತು ಅಂದರೆ ಐ ಹ್ಯಾಡ್ ಟು ಪ್ಲೇ ಮದರ್ಸ್ ರೋಲ್. ನಾನು ಕಾಳಿದಾಸ ಕನ್ನಡ ಮೇಷ್ಟ್ರೋಲು ಒಂದು ತಾಯಿ ರೋಲ್ ಮಾಡಿದ್ದೀನಿ, ಬಟ್ ಆ ಮಗು ವಾಸ್ ವೆರಿ ತುಂಬ ಚಿಕ್ಕ ಮಗು ಅದು. ಇಲ್ಲಿ ಸೂರ್ಯ ಒಂದು ಸ್ವಲ್ಪ ದೊಡ್ಡವನಿದ್ದಾರೆ, ಹೈಟ್ ದೊಡ್ಡದು ಒಂದು. ಸೊ ಐ ವಾಸ್ ಲೈಕ್ ನೋ ಅಂತ ಡೌಟ್ ಇತ್ತು. ಆಮೇಲೆ ನಂಗೆ ಆಫರ್ ಕೂಡ ಒಂದು 2 ದಿನದ ಮುಂಚೆನೆ ಬಂದೆ. ಅವ್ರು ಶೂಟಿಂಗ್ ಹೋಗ್ಬೇಕು, ಒಂದು 2 ದಿನ ಇತ್ತು ಶೂಟಿಂಗ್ಗೆ, ಅವಾಗ ನನ್ಗೆ ಆಫರ್ ಬಂದಿದ್ದು. ಒಂದೇ ದಿನದಲ್ಲಿ ಡಿಸೈಡ್ ಮಾಡ್ಬೇಕಿತ್ತು. ನಾನು ಡಿಸೈಡ್ ಮಾಡಿದೆ, ಒಳ್ಳೆ ಡಿಸಿಷನ್ ತಗೊಂಡೆ ಅಂತ ನನಗೆ ಅನ್ಸುತ್ತೆ. ಅವಕಾಶ ರವಿ ಸರ್ ಜೊತೆ ಒಂದು, ಆಮೇಲೆ ಒಳ್ಳೆ ಟೀಮ್, ತುಂಬಾ ಒಳ್ಳೆ ಟೀಮು. ಫಸ್ಟ್ ಆಫ್ ಆಲ್ ನಂಗೆ ಖುಷಿ ಆಗಿದೆ ಅಂದ್ರೆ ಸರ್ ಮಾತಾಡ್ತಾರಲ್ವಾ ಲ್ಯಾಂಗ್ವೇಜ್ ಅಲ್ಲಿ, ನಮ್ಮ ನಾರ್ತ್ ಕರ್ನಾಟಕ ಭಾಷೆಯಲ್ಲಿ ಮಾತಾಡ್ತಾರೆ ಸರ್, ಅದು ಖುಷಿ ಆಗುತ್ತೆ ನನ್ಗೆ. ಏನ್ರಿ ಹೌದ್ರಿ ಹೆಂಗಿದ್ರಿ ಚೆನ್ನಾಗಿದ್ರಿ ಏನ್ರಿ ಅಂದ್ರೆ ಓಕೆ ಓಕೆ ನಮ್ಮವ್ರಿ ಅಂತ ಗೊತ್ತಾಗುತ್ತೆ. ಅಲ್ಲ, ಬಹುಶಃ ಆ ಕಡೆ ಉತ್ತರ ಕನ್ನಡದ ಭಾಷೆ ಬಹಳ ಮೃದುವಾಗಿರುತ್ತೆ, ಮನಸ್ಸು ಕೂಡ ಅಷ್ಟೇ ಮೃದು. ಸ್ಪಾಟ್ ಅಲ್ಲಿ ಹೇಗೆ ಇದ್ರು ಡೈರೆಕ್ಟರ್ ಆದಾಗ? ನೋ, ಹಿ ವಾಸ್ ವೆರಿ ಪ್ರೀತಿಯಿಂದ ನೋಡ್ಕೊಳ್ತಾರೆ ಆಕ್ಟರ್ಸ್ನ. ನಾನು ಅದನ್ನ ಅಬ್ಸರ್ವ್ ಮಾಡಿದ್ದು. ಅವ್ರು ಯಾವತ್ತೂ ಡೈರೆಕ್ಟ್ರು ಹಿಂಗೆ ಇರ್ಬೇಕು ಅಂತ ಏನೂ ಇಲ್ಲ, ಅದೇ ಒಂದು ಆಟಿಟ್ಯೂಡ್ ನ ತುಂಬಾ ಪ್ರೀತಿಯಲ್ಲಿ ಹೇಳ್ತಾರೆ. ಯಾಕಂದ್ರೆ ನಾನು ಶಿವಾಜಿ ಸುರತ್ಕಲ್ 2 ಶೂಟ್ ಮಾಡ್ತಾ ಇದ್ದೆ, ಸಾರಿ ಪ್ರಮೋಷನ್ಸ್ ಮಾಡ್ತಾ ಇದ್ದೆ. ಸೊ ನಾನು ಪರದೆ ಮೇಲೆ ಆ ಪೊಲೀಸ್ ಆಫೀಸರ್ ಲುಕ್ ಅಲ್ಲೇ ನೋಡಿ ನನ್ನ ಬಾಡಿ ಲ್ಯಾಂಗ್ವೇಜ್, ನನ್ನ ಆಟಿಟ್ಯೂಡ್ ಎಲ್ಲ ಒಂಥರ ಇತ್ತು. ಸೊ ನಾನು ಶೂಟಿಂಗ್ ಬಂದಾಗ ಐ ಸ್ಟಿಲ್ ಹ್ಯಾಡ್ ದಟ್ ಅದೊಂದು ಮ್ಯಾಸ್ಕ್ಯುಲಿನ್ ಒಂದು ರೀತಿಯಲ್ಲಿ ಆಟಿಟ್ಯೂಡ್ ಇತ್ತು, ಬಾಡಿ ಲ್ಯಾಂಗ್ವೇಜ್. ಫಸ್ಟ್ ಡೇ ನಾನು ನಡಿಬೇಕಾದ್ರೆ ಎಲ್ಲ ನಾನು ಸರ್ ಬಂದು ಹೇಳಿದ್ರು, ಇಲ್ಲ ಒಂದ್ ಸ್ವಲ್ಪ ನೀವು ತುಂಬಾ ಹಾರ್ಶ್ ಆಗಿ ಕಾಣ್ತಾ ಇದ್ದೀರಾ, ಸ್ವಲ್ಪ ಟೋನ್ ಡೌನ್ ಮಾಡಿ. ಅದನ್ನು ಡೈರೆಕ್ಟರ್ ತರ ಹೇಳಿಲ್ಲ ಅವ್ರು ನನಗೆ. ತುಂಬಾ ಡೈರೆಕ್ಟರ್ಸ್ ಹೇಳ್ತಾರೆ, ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ, ಇವ್ರು ತುಂಬಾ ಪ್ರೀತಿಯಿಂದ ಹೇಳಿದ್ರು. ಇಡೀ ಶೂಟಿಂಗ್ ಪೂರ್ತಿ ಹಂಗೆ ನೋಡ್ಕೊಂಡ್ರು. ಇಲ್ಲ ಹಂಗೇನಿಲ್ಲ, ನನಗೆ ನಾ ಹೇಳ್ದಲ್ಲ, ನನಗೆ ಸಿನಿಮಾ ವ್ಯಾಕರಣ ಗೊತ್ತಿಲ್ಲ. ಸೊ ನಾನು ಕೆಲಸ ಮಾಡಿದ್ದು ನನ್ನ ಅನುಭವನೇ ಬೇರೆ. ಸೊ ಹಿಂಗಾಗಿ ನನಗೆ ಐ ರೆಸ್ಪೆಕ್ಟ್ ಎನಿಬಡಿ ಹೂ, ಯಾರೇ ಆಗಲಿ ನನ್ನ ಜೊತೆ ಕೆಲಸ ಮಾಡೋರ ಜೊತೆ ನನಗೆ ಆ ಗೌರವ, ಆ ಪ್ರೀತಿ ಇದ್ದೇ ಇರುತ್ತೆ. ಆ್ಯಂಡ್ ಮೋರ್ ಓವರ್ ಅವರು ಕಲಬುರ್ಗಿ ಹಿನ್ನೆಲೆಯವರು ಸ್ವಲ್ಪ ಜಾಸ್ತಿ ಅಷ್ಟೇ. ಸರ್, ಈ ಸಿನಿಮಾ ಒಂದು ನೈಜ ಘಟನೆ ಇಟ್ಕೊಂಡು ಮಾಡಿದ್ದು, ಹಲವಾರು ನೈಜ ಘಟನೆಗಳನ್ನ ದೇಶದಲ್ಲಾಗಿತ್ತು ಅಥವಾ ಓನ್ಲಿ ಫಾರ್ ಕರ್ನಾಟಕ? ಇಲ್ಲ, ಹಲವಾರು ನೈಜ ಘಟನೆಗಳು ದೇಶದ ಉದ್ದಕ್ಕೂ ಆಗ್ತವೆ. ನಮ್ದು ಒಂದೇ ದೇಶ, ಒಂದೇ ಜನ,
ಒಂದೇ ಥರದ ಮೆಂಟಾಲಿಟಿ, ಕೇಸಸ್ ಬೇರೆ ಇರ್ತದಲ್ಲ. ಕೇಸಸ್ ಬೇರೆ ಇರುತ್ತೆ, ಕೇಸಸ್ ಬೇರೆ ಇರುತ್ತೆ. ನಾನು ಕೇಸ್ ಬಗ್ಗೆ ಅಲ್ಲ, ಘಟನೆಗಳನ್ನು ಆಧರಿಸಿ ಕಾಲ್ಪನಿಕ ಕಥೆ ಇದು. ಕಾಲ್ಪನಿಕ ಘಟನೆಗಳು ಬೇರೆ ಬೇರೆ. ಈಗ ಇಲ್ಲೂ ಒಂದು ಏನೋ ಘಟನೆ ಆಗುತ್ತೆ, ಮತ್ತೊಂದು ಕಡೆನೂ ಒಂದು ಘಟನೆ ಆಗುತ್ತೆ. ಕ್ರೌರ್ಯದ ಏನಂತಾರೆ ಅದಕ್ಕೆ ಮಿತಿ ಬೇರೆ ಬೇರೆ ಥರ ಇರ್ಬೋದು. ಅದು ಕ್ರೌರ್ಯ ಒಂದು ಇದ್ದೇ ಇರುತ್ತೆ. ಎಲ್ಲೋ ಒಂದು ಕಡೆ ಒಂದು ಕ್ರೈಮು, ಒಂದು ಕ್ರಿಮಿನಲ್ ಆಕ್ಟಿವಿಟಿ ಅಂದಾಗ ಅದಕ್ಕೇನು ಹಿನ್ನೆಲೆ ಇದು ಇರಂಗಿಲ್ಲ. ಅದು ಕೆಟ್ಟದ್ದೇ. ಕ್ರೌರ್ಯ ತೋರಿಸಿದ್ರ ಅಥವಾ ಕ್ರೌರ್ಯದ ಬಗ್ಗೆ ಮಾತಾಡಿದ್ದೀನಿ, ಕ್ರೌರ್ಯ ತೋರಿಸಿಲ್ಲ. ಎಮೋಷನಲ್ ಜರ್ನಿ, ಇಡೀ ಸಿನಿಮಾ ಎಮೋಷನಲ್. ಹೌದು ಹೌದು, ಭಾವನಾತ್ಮಕವಾಗಿ ಕತೆ ಹೇಳಿದ್ದೀನಿ, ಥ್ರಿಲ್ಲರ್ ಎಲಿಮೆಂಟ್ಸ್ಗಳ ಮೂಲಕ ಹೇಳಿದ್ದೀನಿ. ನನ್ನ ಸಿನಿಮಾಗಳು, ನಾನು ಮಾಡಿರುವಂಥ ಸಿನಿಮಾಗಳು ಥ್ರಿಲ್ಲರ್ ಎಲಿಮೆಂಟ್ಸ್ ಇರುವಂಥನೇ ಸಿನಿಮಾಗಳು. ಒಬ್ಬ ನಿರ್ಮಾಪಕನಾಗಿನೋ ಒಬ್ಬ ಬರಹಗಾರನಾಗಿನೋ ನಾನು ಮಾಡಿರುವಂಥವೆಲ್ಲ ಥ್ರಿಲ್ಲರು. ಬಟ್ ಅಲ್ಲಿ ಕೌಟುಂಬಿಕ ಹಿನ್ನೆಲೆ ಇಟ್ಕೊಂಡು ಕತೆ ಹೇಳಿದ್ದೀನಿ ನಾನು. ನೀವು ನನ್ನ ಸಿನಿಮಾ ಜರ್ನಿ ನೋಡಿದ್ರೆ ಅದಕ್ಕೆ ನಾನು ಪ್ರಿಫರೆನ್ಸ್ ಕೊಡ್ತೀನಿ. ಹೀಗಾಗಿ ನನ್ನ ಸಿನಿಮಾಗಳು ಕೌಟುಂಬಿಕ ಇದ್ರದ್ದು ವಾತಾವರಣ ಸೃಷ್ಟಿ ಮಾಡುವಂಥ ಕಥೆಗಳು. ಮತ್ತು ನೀವು ಸಿನಿಮಾ ನೋಡಿ ಆದಮೇಲೆ ನಿಮ್ಮ ಬಗ್ಗೆ ನಿಮಗೆ ಗೌರವ ಬರಬೇಕು, ಅದು ನನ್ನ ಉದ್ದೇಶ. ಆಮೇಲೆ ನನಗೆ ವ್ಯವಸ್ಥೆ ಬಗ್ಗೆ ನನ್ನ ಹತ್ರ ದೂರ ಇಲ್ಲ. ಐ ಡೋಂಟ್ ಕಂಪ್ಲೇಂಟ್ ಟು ದ ಐ ಮೀನ್ ಅಬೌಟ್ ದ ಸಿಸ್ಟಮ್. ಸಾಮಾಜಿಕವಾಗಿ ಪರಿಣಾಮ ಬೀರುವಂಥದ್ದು ಏನು ಇಲ್ಲ. ಸಾಮಾಜಿಕವಾಗಿ ಪರಿಣಾಮ ಕೇಸಿಂದ ಒಳಗೆ ಹೋಗ್ತಾನೆ ಬೀಳುತ್ತೆ. ಯಾಕಂದ್ರೆ ನಾವು ವ್ಯವಸ್ಥೆ ಬಗ್ಗೆ ಯಾವಾಗಲೂ ಆಕ್ರೋಶ ಇಟ್ಕೊಂಡೆ ಹೊಡೆದಾಡ್ತೀವಿ. ಅದು ಆಕ್ರೋಶ ನಿಮ್ಗೆ ಕಡಿಮೆ ಆಗ್ತದೆ, ಅದು ಪರಿಣಾಮನೇ. ಅದು ವ್ಯವಸ್ಥೆ ವಿರುದ್ಧ ಹೋರಾಡಲ್ಲ ಯಾವುದು ನಿಮ್ಮ ಕಥೆಯಲ್ಲಿ ಕಥಾನಾಯಕನ ಎಲ್ಲರೂ ಎಲ್ಲರೂ. ಅಂದ್ರೆ ವ್ಯವಸ್ಥೆ, ಒಂದು ವ್ಯವಸ್ಥೆ ಸೃಷ್ಟಿಯಾದಾಗ ಅಲ್ಲೊಂದಿಷ್ಟು ಪಾತ್ರಗಳು, ಒಂದಿಷ್ಟು ಬಿಹೇವಿಯರ್ ಇರುತ್ತಲ್ಲ, ಅದು ಇದ್ದೇ ಇರುತ್ತೆ. ಅದು ಇವ್ರ ಪಾತ್ರನೇ ಆಗಿರ್ಬೋದು, ದಿಗಂತ್ ಸರ್ ಪಾತ್ರನೇ ಆಗಿರ್ಬೋದು, ಅದು ಇದ್ದೇ ಇರುತ್ತೆ.